ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ 7 ಅವರ್ಸ್ ಪ್ರಾಪರ್ಟಿಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಕೆಂಗೇರಿ ಹತ್ರ ಇರ್ತಕ್ಕಂಥ ಬನಶಂಕರಿ 6th ಸ್ಟೇಜು 10th ಬ್ಲಾಕಲ್ಲಿದ್ದೀನಿ. ಅಂದರೆ ಕೋಡಿಪಾಳ್ಯ ಮೇನ್ ರೋಡ್ ಬರುತ್ತೆ. ಕೋಡಿಪಾಳ್ಯದಲ್ಲಿ ಒಂದು 20/30 BDA ಬಿಲ್ಡಿಂಗ್ ತೋರಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಬಿಲ್ಡಿಂಗ್ ಮುಂದೆಗಡೆ 30 ಫೀಟ್ ರಸ್ತೆ ಟಾರಲ್ಲಿ ಈ ರೀತಿ ಮಾಡಿದ್ದಾರೆ. ನಿಮಗೆ 20/30 ಬಿಲ್ಡಿಂಗ್ ತೋರಿಸೋದಕ್ಕೆ ಏನು ಬಂದಿದ್ದೀನಿ, ಆ ಬಿಲ್ಡಿಂಗ್ ಫ್ರಂಟಲ್ ಎಲಿವೇಶನ್ ಈ ರೀತಿ ಇದೆ, ನೋಡ್ಬೋದು. ಈ ರೀತಿ ಬಿಲ್ಡ್ ಮಾಡಿದ್ದಾರೆ ಸ್ನೇಹಿತರೆ. 20/30 3 ಬೆಡ್ರೂಮ್ ಡೂಪ್ಲೆಕ್ಸ್ ಮನೆ ಇದಾಗಿರುತ್ತೆ. ಇದು ಫ್ರಂಟ್ ಎಲಿವೇಶನ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮನೆ ಗೇಟಿಂದ ಹಿಡಿದು ಮನೆ ಒಳಗಡೆ ಎಲ್ಲ ಹೇಗಿದೆ, ಯಾವ ಥರ ಇದೆ ಅಂತ ಪರಿಚಯ ಮಾಡಿಸ್ಕೊಡ್ತೀನಿ. ಮನೆ ಗೇಟ್ ಬಂದು ನಿಮಗೆ MS ಅಲ್ಲಿ ಹೈ ಗೇಜಲ್ಲಿ ಮಾಡಿ ಕೊಟ್ಟಿರುವಂಥ ಗೇಟು ಇದಾಗಿರುತ್ತೆ. ಎಲ್ಲೂ ಕೂಡ ಗ್ಯಾಪ್ ಇಲ್ಲ, ಎಲ್ಲ ಕಡೆ ಕವರ್ ಅಪ್ ಮಾಡಿದ್ದಾರೆ. ಇದು MS ಗೇಟು ಹೈ ಗೇಜಲ್ಲಿ ಮಾಡಿ ಕೊಟ್ಟಿದ್ದಾರೆ. ಎಂಟ್ರಿ ಆಗೋಣ ಬನ್ನಿ ಸ್ನೇಹಿತರೆ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಪಾರ್ಕಿಂಗ್ ಏರಿಯಾ ಈ ರೀತಿ ವ್ಯೂ ಈ ಕಡೆಯಿಂದ ಈ ರೀತಿ ಇರುತ್ತೆ ಸ್ನೇಹಿತರೆ. ನೋಡಿ, ಆರಾಮಾಗಿ ಒಂದು ಇನೋವಾ ಅಥವಾ XUV ಕಾರನ್ನು ನಿಲ್ಲಿಸ್ಕೊಂಡು 4 2 ವೀಲರನ್ನು ಪಾರ್ಕ್ ಮಾಡ್ಕೋಬೋದು. ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡಲ್ಲಿ ಕಾವೇರಿ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಕಾವೇರಿ ನೀರು ಇನ್ನೂ ಬಂದಿಲ್ಲ, ಬಟ್ ಕಾವೇರಿ ನೀರಿಗೆ ಪ್ರಾವಿಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಗ್ಯಾಸ್ ಪ್ರಾವಿಷನ್ ಮಾಡೋದಕ್ಕೆ ಪಾಯಿಂಟ್ ಕೊಟ್ಟಿದ್ದಾರೆ. ಗ್ಯಾಸ್ ಇಲ್ಲೇ ಕನೆಕ್ಷನ್ ಮಾಡ್ಕೊಳ್ಳೋದಕ್ಕೆ ವಿತ್ ಸೇಫ್ಟಿ ಗ್ರಿಲ್ಲೆಲ್ಲ ಕೊಟ್ಟು ನಿಮಗೆ ಗ್ಯಾಸ್ ಪ್ರಾವಿಷನ್ ಮಾಡೋದಕ್ಕೆ ಪಾಯಿಂಟ್ ಕೂಡ ಮಾಡಿದ್ದಾರೆ ಸ್ಟೇರ್ ಕೇಸ್ ಕೆಳಗಡೆ. ಸ್ನೇಹಿತರೆ, ಇದು ಕೂಡ ಸ್ವಂತ ಬೋರ್ ಇದೆ. 900 ಫೀಟು ಡೆಪ್ತ್ ಹೋಗಿದೆ, 2 ಇಂಚ್ ನೀರು ಬರುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ 6000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಇಷ್ಟು ಪಾರ್ಕಿಂಗ್ ಎಲ್ಲ ಆಗಿದೆ. ಮತ್ತು ಇದ್ರ ಜೊತೆಗೆ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡು ಕೂಡ ಪಾರ್ಕಿಂಗಲ್ಲೇ ಇದೆ. ಹಾಗೆ ಪಾರ್ಕಿಂಗಲ್ಲಿ ಈ ಒಂದು 10th ಮತ್ತು 9th ಬ್ಲಾಕಲ್ಲಿ ಏನು ವಿಶೇಷ ಅಂದರೆ, ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 1 RK ರೂಮ್ ಕೂಡ ಪ್ರೊವೈಡ್ ಮಾಡ್ತಾರೆ. 1 RK ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಹಾಲು, ಕಿಚನ್ನು, ಅದ್ರ ಜೊತೆ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ಸ್ನೇಹಿತರೆ. ವಾಲ್ ಕ್ಲೈಂಟ್ ನೋಡ್ಬೋದು, 3/4 ವೆಟರ್ಫ್ರೈ ಟೈಲ್ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥ ಮನೆನ ನೋಡ್ಕೊಂಡು ಬರೋಣ. ಇದು ಎಂಟ್ರಿ ಆದ ತಕ್ಷಣ ಈ ರೀತಿ ಕಾಣಿಸುತ್ತೆ. ಫ್ಲೋರೆಲ್ಲ ಬಂದು ನಿಮಗೆ ಗ್ರಾನೈಟಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ, ಕಬೋರ್ಡು. ಇದು 1 RK ಮನೆ ಆಗಿರುತ್ತೆ. ಅಟ್ಯಾಚ್ ಕಿಚನ್ನು, ಅಟ್ಯಾಚ್ ಬಾತ್ರೂಮ್ ಇದಾಗಿರುತ್ತೆ ಸ್ನೇಹಿತರೆ. ಸೀಲಿಂಗ್ ನೋಡ್ಬೋದು, ಈ ರೀತಿ ಇದೆ. ಆರಾಮಾಗಿ ಒಂದು ಫ್ಯಾಮಿಲಿ ಇರ್ಬೋದು ಸ್ನೇಹಿತರೆ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಒಂದು ಫ್ಯಾಮಿಲಿ ಇರ್ಬೋದು. ಕಿಚನಲ್ಲಿ ಬನ್ನಿ, ಯಾವ ರೀತಿ ಅಮ್ಯುನಿಟೀಸ್ ಇದೆ ನೋಡೋಣ. ಕಿಚನಲ್ಲೂ ಕೂಡ ಕಬೋರ್ಡ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ, ಮೇಲ್ಗಡೆನೂ ಕೂಡ ಕಬೋರ್ಡ್ಸ್ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಕಿಚನಲ್ಲೂ ಕೂಡ ನೋಡಿ, ಇದು ರೆಂಟು ಕೊಡ್ತೀವಿ ಅಂತ ಯಾವುದೇ ರೀತಿ ಕಳಪೆ ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಹಾಗೆ ಯುಟಿಲಿಟಿ ಏರಿಯಾನೂ ಕೂಡ ಬಿಟ್ಟಿದ್ದಾರೆ, ನೋಡ್ಬೋದು. ಯುಟಿಲಿಟಿ ಕಿಚನ್ ಏರಿಯಾದಲ್ಲಿ, ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ. ಇದು ವಾಷಿಂಗ್ ಮಿಷಿನ್ ಏನಾದರೂ ಇತ್ತು ಅಂದರೆ ಇವರು ಕೂಡ ವಾಷಿಂಗ್ ಮಿಷಿನ್ ಇಟ್ಕೋಬೋದಲ್ಲಿ ಸ್ನೇಹಿತರೆ. ಅದರ ಜೊತೆಗೆ ಬನ್ನಿ, ನಿಮಗೆ ವಾಶ್ರೂಮ್ ತೋರಿಸ್ತೀನಿ, ನೋಡ್ಬೋದು. ವಾಶ್ರೂಮ್ ಕೂಡ ಈ ರೀತಿ ಇದೆ ಸ್ನೇಹಿತರೆ, ಈ ರೀತಿ ಇದೆ ಸ್ನೇಹಿತರೆ ವಾಶ್ರೂಮ್ ಕೂಡ. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥ ಪಾರ್ಕಿಂಗ್ ಏರಿಯಾ. ಅದ್ರ ಜೊತೆಗೆ 1 RK ಮನೆ ಇದಾಗಿರುತ್ತೆ ಸ್ನೇಹಿತರೆ. ಮತ್ತು ಪಾರ್ಕಿಂಗ್ ಏರಿಯಾದಲ್ಲಿ ನೋಡ್ತಾ ಇರ್ಬೋದು, ಫ್ಲೋರಿಂಗ್ ಅಂತ ಬಂದರೆ ಹ್ಯಾಂಟಿಸ್ಕಿಟ್ ಲಪೋತರ ಟೈಲ್ ಪ್ರೊವೈಡ್ ಮಾಡಿದ್ದಾರೆ. ಇದು ಬನ್ನಿ ಸ್ನೇಹಿತರೆ, ಇದಿಷ್ಟು ಪಾರ್ಕಿಂಗ್ ಏರಿಯಾ ವಿತ್ ಗ್ರೌಂಡ್ ಫ್ಲೋರ್ ಆಗಿರುತ್ತೆ. ಫಸ್ಟ್ ಫ್ಲೋರಿಗೆ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋಕ್ಕಿಂತ ಮುಂಚೆ ನಿಮಗೆ ವೈಡಾಗಿ 3 ಫೀಟು ಸ್ಟೇರ್ ಕೇಸು ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆ SS ಜಿಂದಾಲಲ್ಲಿ ನಿಮಗೆ ರೈಲಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡ್ಬೋದು, ಈ ರೀತಿ ಡಿಸೈನ್ ಆಗೆಲ್ಲ ಮಾಡಿ ರೈಲಿಂಗ್ಸ್ ಜೊತೆಗೆ ಸ್ಟೇರ್ ಕೇಸಲ್ಲಿ ಲುಕ್ ಆಗಿರೋದಕ್ಕೆ
ಹಾಗೆ ಮಾಡಿದ್ದಾರೆ. ಎರಡು ಕಡೆ ಸ್ಟೇರ್ ಕೇಸು, ಎರಡು ಕಡೆ ಲೆಫ್ಟ್ ಆ್ಯಂಡ್ ರೈಟ್ ಎರಡು ಕಡೆ ವಾಲ್ ಕ್ಲೈಂಟ್ಗೆ 3x4 ವೆಟ್ರಿಫೈ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಇದಾಗಿರುತ್ತೆ ಸ್ನೇಹಿತರೆ ಎಂಟ್ರಿ. ಸ್ನೇಹಿತರೆ ಸೀಲಿಂಗ್ ನೋಡ್ಬೋದು, ಫಾಲ್ ಸೀಲಿಂಗು ಈ ರೀತಿ ಇದೆ. ಫಾಲ್ ಸೀಲಿಂಗು ಮೇನ್ ಎಂಟ್ರೆನ್ಸು. ನಿಮಗೆ ಮೇನ್ ಗೇಟ್ ಬಂದು ಯಾವುದು ನಾರ್ತ್ ಫೇಸಿಂಗ್ ಬರುತ್ತೆ. ಮೇನ್ ಡೋರ್ ಬಂದು ಈಸ್ಟ್ ಆ್ಯಂಡ್ ನಾರ್ತ್ ಕಾರ್ನರ್ ಬರುತ್ತೆ ಸ್ನೇಹಿತರೆ. ಇದು ಬಂದು ಮೇನ್ ಡೋರ್ ಆಗಿರುತ್ತೆ. ಮೇನ್ ಡೋರ್ ಬಂದು ಈಸ್ಟ್ ಆ್ಯಂಡ್ ನಾರ್ತ್ ಕಾರ್ನರ್ ಡೋರ್ ಆಗಿರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಇದೆಲ್ಲ ನಿಮಗೆ ಟೀಕ್ವುಡ್ಡಲ್ಲೇ ಪ್ರೊವೈಡ್ ಮಾಡಿರೋದು. ಡೋರು, ವಾಸ್ಕಲ್ಲು, ವಿಂಡೋಸು ಎಲ್ಲ A to Z ನಿಮಗೆ ಟೀಕ್ವುಡ್ಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಈ ರೀತಿ ಲುಕ್ ಆಗಿರುತ್ತೆ. ಈವನ್ ಇಲ್ಲಿ ನೀವೇನಾದರೂ ಪಾರ್ಟ್ಸ್ ಇಟ್ಕೊಳ್ಬೇಕು ಅಂತಂದರೆ ಪಾರ್ಟ್ಸ್ ಕೂಡ ಇಟ್ಕೋಬೋದು. ಈವನ್ ಅದ್ರ ಪಕ್ಕದಲ್ಲಿ ನಿಮಗೆ ಟಫ್ಲನ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಎಂಟ್ರಿ ಆದ ತಕ್ಷಣ ಸ್ನೇಹಿತರೆ ಈ ರೀತಿ ವ್ಯೂ ಕಾಣುತ್ತೆ ನಿಮಗೆ. ಹಾಲು, ಕಿಚನ್ನು ಇದೆಲ್ಲ ನೋಡ್ತಾ ಇರ್ಬೋದು. ಎಷ್ಟು ಬಿಗ್ ಹಾಲ್ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಈ ಕಡೆಯಿಂದ ನಿಮಗೆ TV ಕ್ಯಾಬಿನೆಟ್ ಆ ರೀತಿ ಪ್ರೊವೈಡ್ ಮಾಡಿದ್ದಾರೆ. ಎಂಟ್ರಿ ಆದ ಲೆಫ್ಟ್ ಸೈಡಲ್ಲೇ TV ಕ್ಯಾಬಿನೆಟ್ ಪ್ರೊವೈಡ್ ಮಾಡಿದ್ದಾರೆ. ವೆಂಟಿಲೇಷನ್ ಅಂತ ಬಂದರೆ ನಿಮಗೆ ಮೇನ್ ರೋಡ್ ಕಡೆಗೆ ವೆಂಟಿಲೇಷನ್ ತುಂಬ ದೊಡ್ಡದಾಗಿ ವೆಂಟಿಲೇಷನ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಸೀಲಿಂಗ್ ನೋಡಿ, ಹಾಲಲ್ಲಿ ಸ್ಟ್ರಿಪ್ ಲೈಟ್ ಪ್ರೊವೈಡ್ ಮಾಡಿ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಸೀಲಿಂಗ್ ಆಗಿರುತ್ತೆ, ಅದರ ಜೊತೆ ಸ್ಟ್ರಿಪ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತು TV ಕ್ಯಾಬಿನೆಟ್ಗಂತ ಬಂದರೆ ನೋಡಿ ಈ ರೀತಿ ಇದೆ TV ಕ್ಯಾಬಿನೆಟ್ಟು ಸ್ನೇಹಿತರೆ. TV ಕ್ಯಾಬಿನೆಟ್ ಆದಮೇಲೆ ನಿಮಗೆ ಪಕ್ಕದಲ್ಲಿ ಪೂಜಾ ರೂಮು ಮತ್ತು ಕಿಚನ್ಗೆ ಹೋಗೋಕ್ಕೂ ಮುಂಚೆ ಈ ರೀತಿ ವ್ಯೂ ಕಾಣಿಸುತ್ತೆ. TV ಕ್ಯಾಬಿನೆಟ್ ಆದ ತಕ್ಷಣ ನಿಮಗೆ ಪೂಜಾ ರೂಮ್ ಈ ರೀತಿ ಇದೆ ಸ್ನೇಹಿತರೆ, ನೋಡ್ಬೋದು. ಇದು ಪೂಜಾ ರೂಮ್ ಆಗಿದೆ. ತುಂಬ ಚೆನ್ನಾಗಿದೆ, ಸಿಂಪಲ್ ಡಿಸೈನ್ ಇದೆ, ಆದರೆ ತುಂಬ ಲುಕ್ ಆಗಿದೆ. ಅತಿಯಾಗಿ ಏನೂ ಮಾಡ್ಕೊಂಡಿಲ್ಲ, ತುಂಬ ಸಿಂಪಲ್ ಡಿಸೈನ್, ತುಂಬ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಆರಾಮಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು ಫೋಟೋಗಳು ಇಟ್ಕೊಂಡು. ವಿತ್ ಪೂಜಾ ರೂಮಲ್ಲಿ ನೋಡ್ಬೋದು ಗೋಲ್ಡನ್ ಬಾರ್ಡರ್ ಕೊಟ್ಟು ವೈಟು ಟೈಲಿಂದ ಕವರ್ ಅಪ್ ಮಾಡಿದ್ದಾರೆ. ಮೇಲೆ ಸೀಲಿಂಗ್ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಇದು ಪೂಜಾ ರೂಮ್ ಆಗಿರುತ್ತೆ. ಅದ್ರ ಪಕ್ಕದಲ್ಲಿ ನಿಮಗೆ ಓಪನ್ ಕಿಚನ್ ಇದೆ ನೋಡಿ. ಇಲ್ಲೂ ಕೂಡ ಸಪೋಸ್ ಏನಾದರೂ ಹತ್ರದಲ್ಲೇ ಇರಲಿ, ಏನಾದರೂ ಇಟ್ಕೊಳ್ಳೋದಕ್ಕೆ ಥಿಂಗ್ಸು ಅಂತ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವೇನಾದರೂ ಏನಂತಾರೆ ಸಾರಿ, ಅದು ನಾನು ಮರ್ತೋಗ್ಬಿಟ್ಟಿದ್ದೀನಿ, ಹೇಳ್ತೀನಿ ನೆಕ್ಸ್ಟ್ ಟೈಮ್. ಓಕೆ, ಇದು ವಿಂಡೋ ವೆಂಟಿಲೇಷನ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ನಿಮಗೆ ಕಿಚನಲ್ಲಿ ಯುಟಿಲಿಟಿ ಏರಿಯಾ ಈ ರೀತಿ ಬಂದಿದೆ. ಬನ್ನಿ ಯುಟಿಲಿಟಿ ಏರಿಯಾ ತೋರಿಸ್ತೀನಿ. ಇದು ಯುಟಿಲಿಟಿ ಏರಿಯಾ ಆಗಿರುತ್ತೆ ಸ್ನೇಹಿತರೆ, ನೋಡ್ಬೋದು. ಇದರಲ್ಲೂ ಕೂಡ ಸೇಫ್ಟಿ ಇದೆ, ಯಾವುದು ಏನು ಇದಿಲ್ಲ, ಮೋಸ ಇಲ್ಲ. ಇದರಲ್ಲಿ ಕೂಡ ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಇದು ಕಾಮನ್ ವಾಶ್ರೂಮ್ ಆಗಿದೆ ಸ್ನೇಹಿತರೆ, ಕಾಮನ್ ವಾಶ್ರೂಮ್ ಇದು. ಯುಟಿಲಿಟಿ ಏರಿಯಾ ಪಕ್ಕದಲ್ಲಿ ಕಾಮನ್ ವಾಶ್ರೂಮ್ ಇದೆ ಸ್ನೇಹಿತರೆ. ಕಿಚನಿಂದ ನೋಡ್ಬೋದು ವ್ಯೂ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ವ್ಯೂ. ಕಿಚನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಿಚನ್ನಿಂದ ಹಾಲು ವ್ಯೂ ಈ ರೀತಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಮತ್ತು ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಜಾಗ ವೇಸ್ಟ್ ಮಾಡ್ದಿರಾ
ಕಬೋರ್ಡ್ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ ಈ ಕಾರ್ನರಲ್ಲಿ. ಏನಾದರೂ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಇದು ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಇದಾಗಿರುತ್ತೆ. ಹಾಲು, ಟಿ ವಿ ಕ್ಯಾಬಿನೆಟ್, ಪೂಜಾ ರೂಮು, ಕಿಚನ್ನು, ಯುಟಿಲಿಟಿ ಮತ್ತು ಕಾಮನ್ ವಾಶ್ರೂಮ್, ಇದಿಷ್ಟು ಫಸ್ಟ್ ಫ್ಲೋರ್ದಾಗಿರುತ್ತೆ ಸ್ನೇಹಿತರೆ. ಈಗ ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ವೈಡಾಗೆ ನಿಮಗೆ ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆ SS ಜಿಂದಾಲಲ್ಲಿ SS ಪ್ರೊವೈಡ್ ಮಾಡಿದ್ದಾರೆ. ರೈಲಿಂಗ್ಸು ನೋಡ್ಬೋದು. ನೋಡಿ, ಸ್ಟೇರ್ ಕೇಸಲ್ಲಿ ಹೋಗ್ಬೇಕಾದ್ರೆ ವಿ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಫಸ್ಟ್ ಫ್ಲೋರ್ ವಿ ಈ ಥರ ಇದೆ. ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕೂ ಮುಂಚೆ ವಿ ರೀತಿ ಕಾಣಿಸುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಇದು ಸೆಕೆಂಡ್ ಫ್ಲೋರ್. ಇದು ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಸ್ಟಡಿ ಟೇಬಲ್ ಕಾಣಿಸುತ್ತೆ. ಅದ್ರ ಜೊತೆ ಬುಕ್ಸು, ಏನಾದರೂ ಮಕ್ಳುಗಳದ್ದು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಕಬೋರ್ಡ್ ಆ ರೀತಿ ಮಾಡಿಕೊಟ್ಟಿದ್ದಾರೆ ಸೆಕೆಂಡ್ ಫ್ಲೋರಲ್ಲಿ. ಸೆಕೆಂಡ್ ಫ್ಲೋರಲ್ಲಿ ಸೀಲಿಂಗ್ ಬಂದು ಈ ರೀತಿ ಇದೆ, ಫಾಲ್ ಸೀಲಿಂಗು ಡಿಸೈನ್ ಎಲ್ಲ. ಬನ್ನಿ ಇವಾಗ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಒಂದು ಮಾಸ್ಟರ್ ಬೆಡ್ರೂಮು, ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮು. ಫಸ್ಟು ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಸ್ನೇಹಿತರೆ. ಚಿಲ್ಡ್ರನ್ಸ್ ಬೆಡ್ರೂಮ್ ಇದು. ಎಂಟ್ರಿ ಆದ ತಕ್ಷಣ ಈ ರೀತಿ ಕಾಣಿಸುತ್ತೆ. ರೋಡ್ ಸೈಡ್ ವೆಂಟಿಲೇಷನ್ ಇದೆ. ಇದು ಡ್ರೆಸ್ಸಿಂಗ್ ಟೇಬಲ್ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರು ಮತ್ತು ಒನಿಡಾ ಬೇರೆ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಫಿಟ್ಟಿಂಗ್ಸು ಮಾತುಕತೆಯಲ್ಲಿ ಏನು ಬರುತ್ತೆ ಅದನ್ನು ಹಾಕ್ಸ್ಕೊಡ್ತಾರೆ ಸ್ನೇಹಿತರೆ. ಈ ಕಡೆಯಿಂದ ವ್ಯೂ ನೋಡ್ಬೋದು. ವಾರ್ಡ್ರೋಬ್ ಎಲ್ಲ ಪ್ರೊವೈಡ್ ಮಾಡಿರೋದು ಈ ರೀತಿ ಇದೆ. ಇದು ವಾರ್ಡ್ರೋಬ್ ಆಗಿರುತ್ತೆ. ಇದರಲ್ಲಿ ಒಂದು ಸ್ಮಾಲ್ ಬಾಲ್ಕನಿ ಇದೆ. ಬನ್ನಿ ಬಾಲ್ಕನಿ ತೋರಿಸ್ತೀನಿ ಸ್ನೇಹಿತರೆ. ಇದು ಚಿಕ್ಕದೊಂದು ಬಾಲ್ಕನಿನೂ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಬಾಲ್ಕನಿ ಆಗಿರುತ್ತೆ. ಟಫ್ಲನ್ ಗ್ಲಾಸ್ ಪ್ರೊವೈಡ್ ಮಾಡಿದ್ದಾರೆ. ಬಾಲ್ಕನಿಯಿಂದ ನಾವು ಹೊರಗಡೆ ನೋಡೋದಿತ್ತು ಅಂದರೆ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ ರೋಡು ಫ್ರಂಟಲ್ಲಿ. ಬನ್ನಿ ಸ್ನೇಹಿತರೆ, ಇವಾಗ ಸೆಕೆಂಡ್ ಫ್ಲೋರ್ ಆಯ್ತು. ಸೆಕೆಂಡ್ ಫ್ಲೋರಲ್ಲಿ ಒಂದು ರೂಮ್ ಆಯಿತು. ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಆಪೋಸಿಟ್ ಇರ್ತಕ್ಕಂಥದ್ದೇ ಒಂದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ವ್ಯೂ ಈ ರೀತಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು. ವಾರ್ಡ್ರೋಬ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಈವನ್ ವೆಂಟಿಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈ ರೀತಿ ಕಾಣಿಸುತ್ತೆ ಮಾಸ್ಟರ್ ಬೆಡ್ರೂಮು. ಸೀಲಿಂಗ್ ಬಂದು ಈ ರೀತಿ ಇದೆ ಸ್ನೇಹಿತರೆ. ಟಿ ವಿ ಕ್ಯಾಬಿನೆಟ್ಟು ಆಪೋಸಿಟ್ ಕಾಣಿಸ್ತಾ ಇರೋದು ವೆಂಟಿಲೇಷನ್ನು. ಟಿ ವಿ ಕ್ಯಾಬಿನೆಟ್ಟು ಪಕ್ಕದಲ್ಲಿ ನಿಮಗೆ ಅಟ್ಯಾಚ್ ವಾಶ್ರೂಮ್ ಇದೆ. ವೆಂಟಿಲೇಷನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಈವನ್ ಎಕ್ಸಸ್ಗೂ ಕೂಡ ಪಾಯಿಂಟ್ ಮಾಡಿ ಬಿಟ್ಟಿದ್ದಾರೆ. ಎಕ್ಸಸ್ ಕೂಡ ಹಾಕ್ಸ್ಕೋಬೋದು. ಇದು ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ ಮಾಸ್ಟರ್ ಬೆಡ್ರೂಮಲ್ಲಿ. ಇದು ಸೆಕೆಂಡ್ ಫ್ಲೋರ್. ಇದಿಷ್ಟು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇವಾಗ ನಾವು ಥರ್ಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಥರ್ಡ್ ಫ್ಲೋರ್ಗಿಂತ ಮುಂಚೆ ಈ ರೀತಿ ಕಾಣಿಸುತ್ತೆ ವ್ಯೂ. ಥರ್ಡ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ಸೆಕೆಂಡ್ ಫ್ಲೋರಿಂದ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಬನ್ನಿ ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ. ಇದು 3 BHK ಡೂಪ್ಲೆಕ್ಸ್ ಆಗಿರುತ್ತೆ ಈ ಬಿಲ್ಡಿಂಗು. ಥರ್ಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಅಲ್ಲಿ ಪಾಯಿಂಟ್ ಬಿಟ್ಟಿದ್ದಾರೆ. ಅಲ್ಲಿ ನೀವು ಸಿಂಕನ್ನು ಹಾಕ್ಸ್ಕೋಬೋದು. ಸಿಂಕ್ಗೆ ಪಾಯಿಂಟ್ ಬಿಟ್ಟಿದ್ದಾರೆ, ಟ್ಯಾಪ್ ಎಲ್ಲ. ಸೊ ಪ್ರೊವೈಡ್ ಮಾಡಿಕೊಡ್ತಾರೆ. ಸೊ ಇಲ್ಲೂ ಮೇಲೂ ಕೂಡ ನಿಮಗೆ ಕಬೋರ್ಡ್ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಏನಾದರೂ ಇಟ್ಕೋಬೋದು ನೀವು. ಇದು ಥರ್ಡ್ ಫ್ಲೋರಲ್ಲಿರುವಂಥ ಮಾಸ್ಟರ್ ಬೆಡ್ರೂಮ್. ಬನ್ನಿ ಇನ್ನೊಂದು
ಸೇಮ್ ಸೆಕೆಂಡ್ ಫ್ಲೋರಲ್ಲಿ ಹೇಗಿದೆ ಅದೇ ರೀತಿ ಥರ್ಡ್ ಫ್ಲೋರಲ್ಲೂ ಕೂಡ ಮಾಸ್ಟರ್ ಬೆಡ್ರೂಮ್ ಇದೆ ಆ್ಯಸ್ ಇಟ್ ಈಸ್. ಆದರೆ ಏನಪ್ಪ ಅಂದರೆ ಇದರಲ್ಲಿ ಒಂದೇ ಒಂದು ಚೇಂಜಸ್ಸು, ಟಿ ವಿ ಕ್ಯಾಬಿನೆಟ್ ಅಷ್ಟೇ ಚೇಂಜಸ್ ಇದೆ. ಸೇಮ್ ವಾರ್ಡ್ರೋಬ್ ಎಲ್ಲ ಸೇಮ್ ಇದೆ, ವೆಂಟಿಲೇಷನ್ನು ಎಲ್ಲ ಸೇಮ್ ಇದೆ. ಟಿ ವಿ ಕ್ಯಾಬಿನೆಟ್ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ಸ್ನೇಹಿತರೆ. ಈವನ್ ಫ್ಲೋರಿಂಗ್ ಎಲ್ಲ ಗ್ರಾನೈಟೇ ಪ್ರೊವೈಡ್ ಮಾಡಿದ್ದಾರೆ, ಎಲ್ಲೂ ಏನೂ ಬೇರೆ ಚೇಂಜಸ್ ಮಾಡಿಲ್ಲ. ಟಿ ವಿ ಕ್ಯಾಬಿನೆಟ್ ಹತ್ರ ಮಾತ್ರ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಸೇಮ್ ಇಲ್ಲೂ ಕೂಡ ವೆಂಟಿಲೇಷನ್ಗೆ ವಾಶ್ರೂಮಲ್ಲಿ ವೆಂಟಿಲೇಷನ್ ಬಿಟ್ಟಿದ್ದಾರೆ, ಎಕ್ಸಾಸ್ಟ್ ಪಾಯಿಂಟ್ ಬಿಟ್ಟಿದ್ದಾರೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಇದೆ. ಇದಿಷ್ಟು ಥರ್ಡ್ ಫ್ಲೋರಲ್ಲಿರುವಂಥ ಇನ್ನೊಂದು ಬೆಡ್ರೂಮ್ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ. ತಡ ಮಾಡೋದು ಬೇಡ, ಬನ್ನಿ ಒಂದು ಟೆರೆಸ್ ತೋರಿಸ್ತೀನಿ ನಿಮಗೆ. ಈ ಬಿಲ್ಡಿಂಗಲ್ಲಿರುವಂಥ ಟೆರೆಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಟೆರೆಸ್ ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ಕಾಣಿಸುತ್ತೆ, ನೋಡ್ಬೋದು ನೋಡಿ, ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಯಾರಾದರೂ ಬಂದಾಗ, ಏನೋ ಒಂದು ಫಂಕ್ಷನ್ ಮಾಡ್ತಿದ್ದೀರಾ ಅಂದಾಗ ಆರಾಮಾಗಿ ಇಲ್ಲಿ ಚೇರ್ ಹಾಕ್ಕೊಂಡು ಸೊ ಹೊರಗಡೆ ವೆದರ್ನ ಫೀಲ್ ಮಾಡ್ತಾ, ಸೊ ಪಾರ್ಟಿ ಮಾಡ್ತಾ ಅಥವಾ ಮಾತುಕತೆ ಆಡ್ತಾ ತುಂಬ ಕಾಲ ಕಳೆಯೋದಕ್ಕೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೆಂಚಾಕಿ MS ಅಲ್ಲಿ ಈ ಥರ ಮಾಡಿ ಡಿಸೈನ್ ಮಾಡಿ ಹೆಂಚಾಕಿ ಕೊಟ್ಟಿದ್ದಾರೆ. ಈ ರೀತಿ ಇದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಫ್ಲೋರಿಂಗ್ ಅಂತ ಬಂದರೆ ವುಡನ್ನಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ. ಈವನ್ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಪಾಯಿಂಟ್ ಬಿಟ್ಟಿದ್ದಾರೆ, ನೋಡ್ಬೋದು. ಎಲ್ಲ ವಾಸ್ತು ಪ್ರಕಾರನೇ ಮಾಡಿದ್ದಾರೆ, ವಾಸ್ತುನಲ್ಲಿ ಯಾವುದೇ ರೀತಿಯ ಮಾರ್ಕ್ ಮಾಡುವಂಥದ್ದು ಯಾವುದೂ ಇಲ್ಲ, ಎಲ್ಲ ವಾಸ್ತು ಪ್ರಕಾರನೇ ಮಾಡಿ ಕೊಟ್ಟಿದ್ದಾರೆ ನನ್ನ ಪ್ರಕಾರ. ಸೊ ಬನ್ನಿ ಈಗ ಟೆರೆಸ್ ಟಾಪ್ ಫ್ಲೋರ್ಗೆ ಹೋಗಿ ಬರೋಣ, ಏನೇನು ಪ್ರೊವೈಡ್ ಮಾಡಿದ್ದಾರೆ ಅಂತ. ನಾನು ಎಲ್ಲೋದ್ರೂ ಟಾಪ್ ಫ್ಲೋರ್ ಮಾತ್ರ ಮಿಸ್ ಮಾಡಲ್ಲ, ನಾನು ಹೋಗಿ ಬರಲೇಬೇಕು ಟಾಪ್ ಫ್ಲೋರ್ಗೆ. ಹಾಗೆ ಇಲ್ಲೂ ಕೂಡ ಕರ್ಕೊಂಡು ಹೋಗ್ತಾಯಿದ್ದೀನಿ, ಬನ್ನಿ ನೋಡ್ಬೋದು. ಅದೇ ನಾನು ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರಿಗೆ ಬರಬೇಕಾದ್ರೆ ನಿಮಗೆ ಬೆಳಕು ಚೆನ್ನಾಗಿ ಕಾಣಿಸ್ತಾಯಿತ್ತು. ಕಾರಣ ಇದೆ ಸ್ನೇಹಿತರೆ, ನಿಮಗೆ ಈ ರೀತಿ ಪ್ರೊವೈಡ್ ಮಾಡಿರೋದೆ. ಟಾಪಲ್ಲಿ ಈ ರೀತಿ ಮಾಡಿದ್ದಾರೆ. ನೀವೇನಾದರೂ ವಾಶ್ ಮಾಡಿರುವಂಥ ಬಟ್ಟೆಗಳನ್ನ ತೊಗೊಬಂದಿಲ್ಲಿ ಹಾರಾಕೊಳ್ಳೋದಕ್ಕೆ ಈ ರೀತಿ ಪಾಯಿಂಟ್ ಮಾಡಿದ್ದಾರೆ. ಈವನ್ ಮೇಲೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಮನೆಯ ಮಾಹಿತಿ ಇಷ್ಟು ಆಗಿರುತ್ತೆ ಸ್ನೇಹಿತರೆ. ಮೇಲ್ಗಡೆಯಿಂದ ನೀವು ವ್ಯೂ ನೋಡಬೇಕು ಅಂದರೆ ನೋಡಿ, ಈ ರೀತಿ ಇದೆ ನೋಡಿ. ಎಲ್ಲ ಇವಾಗ ಡೆವಲಪ್ ಆಗ್ತಾಯಿದೆ ಈ ಏರಿಯಾದಲ್ಲೆಲ್ಲ, ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಎಲ್ಲ ಡೆವಲಪ್ ಆಗಿಬಿಟ್ಟಿದೆ. ನಿಮಗೆ ಬನಶಂಕರಿ 6th ಸ್ಟೇಜು 10th ಬ್ಲಾಕು ಇದಾಗಿರುತ್ತೆ. ಕೋಡಿಪಾಳ್ಯ ಮೇನ್ ರೋಡ್ ಇದೆ. ಈವನ್ ಇಲ್ಲಿಂದ ಕೆಂಗೇರಿ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಅಥವಾ ಕೆಂಗೇರಿ ಬಸ್ ಸ್ಟಾಪ್ ಆಗಿರ್ಬೋದು, ಎರಡಕ್ಕೂ ಈ ಏರಿಯಾದಿಂದ ಬರೀ 1.5 ಕಿಲೋಮೀಟರ್ ಅಷ್ಟೇ ಆಗಿರುತ್ತೆ ಸ್ನೇಹಿತರೆ. ಇದು ಬಂದು ನಿಮಗೆ 3 ರೂಮು ಇರುವಂಥ ಡೂಪ್ಲೆಕ್ಸ್ ಮನೆ ಇದಾಗಿರುತ್ತೆ. ನಿಮಗೆಲ್ಲ ಯಾರಿಗೆ ಈ ಮನೆ ತುಂಬ ಇಷ್ಟ ಆಗಿದೆ ಸ್ನೇಹಿತರೆ, ಫೋನ್ ಮಾಡಿ, ಖಂಡಿತವಾಗ್ಲೂ ಕರ್ಕೊಬಂದು ಮನೆ ತೋರಿಸ್ತೀನಿ. ಸೊ ಮಾತುಕತೆ ಮಾಡಿ ನಂತರ ಏನಿದೆ ಮುಂದಿನ ಪ್ರೋಸೆಸ್ ಮುಂದುವರಿಸೋಣ. ಈ ಮನೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು ಸ್ನೇಹಿತರೆ 1.40 ಆಗಿದೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ ಸ್ನೇಹಿತರೆ. ಸೊ ಯಾರಿಗೆಲ್ಲ ಸೇಮ್ ಈ ಥರ ಒಂದು ಬಿಲ್ಡಿಂಗ್ನ ನೋಡ್ತಾ ಇರ್ತೀರ ಅವರಿಗೆ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಕೊಟ್ಟು ಅದ್ರ ಜೊತೆಗೆ 1 RK ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಫಸ್ಟ್ ಫ್ಲೋರಲ್ಲಿ ಅಂತ ಬಂದರೆ ತುಂಬ ಚೆನ್ನಾಗಿ ಫರ್ನಿಷ್ಡ್ ಆಗಿರ್ಬೋದು ಅಥವಾ ಇಂಟೀರಿಯರ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿಯ ಮೋಸ ಇಲ್ಲ. ಈವನ್ A to Z ನಿಮಗೆ ಟೀ ಕೂಡಲ್ಲಿ ಕೂಡ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ ಸ್ನೇಹಿತರೆ. ಸೊ ಹಾಗೆ ಬಂದರೆ ಇದು ಇನ್ನೂ ಏನು ಪೆಂಡಿಂಗ್ ಇದೆ ಅಂತಂದರೆ ಇದರಲ್ಲಿ 1 ಕೋಟ್ ಪಾಲಿಶ್ ಇದೆ, 1 ಕೋಟು ಇನ್ಸೈಡ್ ಪೇಂಟಿಂಗ್ ಇದೆ. ಸೊ ಆ್ಯಸ್ ಪರ್ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಸೊ ಫಿಟ್ಟಿಂಗ್ಸ್ನ ಮಾಡಿಕೊಡ್ತಾರೆ ಸ್ನೇಹಿತರೆ.
ಸೊ ಅದು ನಿಮಗೆ ಫೈನಲ್ ಡಿಸ್ಕಷನ್ನಲ್ಲಿ ಆ ಮಾತುಕತೆ ಬರುತ್ತೆ, ಏನೇನು ರಿಕ್ವೈರ್ಮೆಂಟ್ ಇರುತ್ತೆ, ಏನೇನು ಮಾಡಿಸ್ಕೋಬೇಕು ಅಂತ ಅದು ನಿಮ್ಗೆ ಬಿಟ್ಟಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರಿಗೆಲ್ಲ ಈ ಮನೆ ನೋಡಬೇಕು ಅಂತ ಅನ್ನೋದಿತ್ತು ಅಂದರೆ ನನ್ನ ನಂಬರ್ ಕರೆ ಮಾಡಿದ್ರೆ ನಾನು ಕರ್ಕೊಬಂದು ಬಿಲ್ಡಿಂಗ್ಸ್ ತೋರಿಸ್ತೀನಿ ಸ್ನೇಹಿತರೆ. ಡೈರೆಕ್ಟು ಓನರ್ ಟು ನೀವು ನಿಮ್ಮ ನಡುವೆ ಮಾತುಕತೆ ಇರುತ್ತೆ ಅಂತ ಹೇಳ್ತಾ, ದಯವಿಟ್ಟು ಯಾರೆಲ್ಲ ಪ್ರಥಮ ಬಾರಿಗೆ ನನ್ನ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಬಟನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋ ಮಾಡೋದಕ್ಕೆ ನನಗೂ ಅನುಕೂಲ ಆಗುತ್ತೆ, ನನಗೂ ಇನ್ನೂ ಪ್ರೋತ್ಸಾಹ ಸಿಕ್ಕಾಗುತ್ತೆ ಅಂತ ಹೇಳ್ತಾ, ಆದಷ್ಟು ಲೈಕು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.